ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ದೇವಸ್ಥಾನಕ್ಕೆ ಹೋಗೋಣವಾ? ಅಲ್ಲೇ ಎಲ್ಲ ಹೇಳ್ತೀನಿ. ಹೌದಾ, ಸರಿ, ಈಗಲೇ ಹೋಗೋಣ. ಸತ್ಯ ಕೇಳೋ ಆತ್ರ ನಿಮಗಿದೆ. ಸತ್ಯ ಗೊತ್ತಾದಾಗ ಆಗೋ ಅನಾಹುತದ ಬಗ್ಗೆ ನನಗೆ ಭಯ ಆಗ್ತಿದೆ ವಿರಾಟ್. ನೋಡಿದ್ರ ಡ್ಯಾಡ್ ನಿಮ್ ಮಗಳ ಕತೆನಾ? ಜಾನು, ಕೇಶವ್ ಅವ್ರು ಏನ್ ಮಾಡ್ತಾರಮ್ಮ? ಇಲ್ಲಿ ನೀವ್ ನನ್ನನ್ನ ಹೇಗ್ ನಡೆಸ್ತಿದ್ದೀರೋ ಅಲ್ಲಿ ಅವಳು ಅವ್ರನ್ನ ಹಾಗೆ ನಡೆಸ್ಲಿ. ಅವಾಗ ಗೊತ್ತಾಗತ್ತೆ ನಿಮ್ ಸಿಂಧುಗೆ. ಸಾಕಮ್ಮ, ಇನ್ನು ಇದ್ರ ಬಗ್ಗೆ ಮಾತ್ ಬೇಡ. ಯಾಕ್ ಮಾತಾಡ್ಬಾರ್ದು ಅಂತ ನಾನ್ ಹೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ಆ ಭವಾನಿಗೆ ಮತ್ತೆ ಆ ಸಿಂಧುಗೆ ಹೆಜ್ಜೆ ಹೆಜ್ಜೆಗೂ ಹಣದ ರಾಶಿನೇ ಸುರ್ಸಿದ್ರಿ. ಕೊನೆ ಪಕ್ಷ ಅವ್ರು ನಿಮ್ಮನ್ನ ಕರಿಬೇಕು ಅನ್ನೋ ಸೌಜನ್ಯ ಕೂಡ ಇಲ್ವಾ? ಎಲ್ಲ ವಿಷಯನೂ ನಿನಗೆ ಗೊತ್ತಲ್ಲಮ್ಮ, ಹೀಗ್ ಮಾತಾಡಿದ್ರೆ ಹೇಗೆ? ಗೊತ್ತಿಲ್ಲ ಡ್ಯಾಡ್, ನಿಮಗೇನು ಗೊತ್ತಿಲ್ಲ. ಆ ಸಿಂಧು ಪ್ಲಾನ್ ಏನು ಅಂತ ನಿಮ್ಗೊಂಚೂರು ಗೊತ್ತಿಲ್ಲ. ಹೌದು ಮಾವ, ಜಾನ್ವಿ ಹೇಳ್ತಿರೋದು ಸರಿಯಾಗೇ ಇದೆ. ಇನ್ಮೇಲಾದ್ರೂ ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಆ ಭವಾನಿಗೆ ಮತ್ತೆ ಸಿಂಧುಗೆ ಆ ಮನೇಲಿ ಅವಮಾನ ಆಗ್ಬಾರ್ದು ಅಂತ ಸ್ವಂತ ಮಕ್ಳ ತರ ನೋಡ್ಕೊಂಡ್ರಿ. ಆದ್ರೆ ಇವಾಗ ಅವರು ಒಂದ್ ಮಾತ್ ನಿಮ್ಮನ್ನೇನಾದ್ರೂ ಕರೆದ್ರ? ನಾಮಕರಣಕ್ಕೆ ನಿಮ್ಮನ್ ಕರೆಯೋ ಯೋಗ್ಯತೆ ಅವ್ರಿಗೆಲ್ಲಿದೆ? ಈಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ ಅದನ್ನ. ಪ್ರೀತಿ ಇರೋ ಕಡೆ ಇನ್ವಿಟೇಷನ್ ಇರುತ್ತೆ, ಆದ್ರೆ ಇಂಥವ್ರು ಇರೋ ಕಡೆ ಬರೀ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳಕ್ ಇರ್ತಾರೆ ಅಷ್ಟೇನೆ. ಇವಾಗ ಕೇಶವ್ ಅಂಕಲ್ ಬಂದಿದ್ದು ಬರೀ ಇನ್ಫಾರ್ಮೇಶನ್ ಕೊಡಕ್ಕೆ ಅಷ್ಟೇ, ಇನ್ವಿಟೇಷನ್ ಕೊಡೋದಿಕ್ಕಲ್ಲ, ನೆನ್ಪಿರ್ಲಿ. ಹಲೋ, ನಮಸ್ಕಾರ ಧರ್ಮೇಂದ್ರ ಅವರೇ, ನಾನು ವಸುಂಧರ ಮಾತಾಡ್ತಿರೋದು. ನೀವಂತೂ ಗೊತ್ತಾಯ್ತು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ವಂಡರ್ಫುಲ್, ಚೆನ್ನಾಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್, ಆಕ್ಷನ್ ನಿಮ್ ಪರ ಆಗಿದ್ದಕ್ಕೆ. ಜಾನ್ವಿ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ಲು ಅಂತ ಕೇಳ್ಪಟ್ಟೆ. ಅವಳಿಗೂ ನನ್ನ ವಿಷಸ್ ತಿಳಿಸ್ಬಿಡಿ. ಖಂಡಿತ. ಅಪಾರ್ಟ್ ಫ್ರಮ್ ದಿಸ್, ನನ್ನ ಮೊಮ್ಮಗಳದು ನಾಮಕರಣ ಇದೆ. ನೀವೆಲ್ಲ ಕುಟುಂಬ ಸಮೇತರಾಗಿ ಬಂದು ನನ್ನ ಮೊಮ್ಮಗುಗೆ ಆಶೀರ್ವಾದ ಮಾಡಬೇಕು. ಯಾವುದೇ ಕಾರಣ ಹೇಳ್ದೆ ತಪ್ಪದೆ ನೀವೆಲ್ಲರೂ ಬರಬೇಕು. ಫಾರ್ ಶೋರ್, ಖಂಡಿತ ಬರ್ತೀನಿ. ನೀವೆಲ್ಲ ಬಂದ್ರೆ ನಮ್ಮ ಮನೆಯಲ್ಲೂ ಎಲ್ಲರೂ ಖುಷಿ ಪಡ್ತಾರೆ. ವಸುಂಧರಾ ಅವರೇ, ವೈ ಫಾರ್ಮಾಲಿಟೀಸ್? ಆ ಫಂಕ್ಷನ್ ನನ್ನ ಪ್ರೆಸೆನ್ಸ್ ಬಯಸಿದ್ದೀರಾ? ಐ ವಿಲ್ ಕಮ್. ಖಂಡಿತವಾಗ್ಲೂ ಮನೇಲೂ ಎಲ್ರಿಗೂ ವಿಷಯ ತಿಳಿಸ್ಬಿಡಿ. ಓಕೆ ವಸುಂಧರಾ ಅವರೇ, ಥ್ಯಾಂಕ್ ಯು. ಅದಕ್ಕೆ ನಾ ಹೇಳೋದು, ಆತರ ಪಟ್ಟು ಯಾರು ಮಾತಾಡ್ಕೊಡ್ದು ಅಂತ. ಒಂದು ಫೋನ್ ಕಾಲ್ ಬಂದಿದ ತಕ್ಷಣ ಅವರು ಒಳ್ಳೆಯವರು ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಕೂಡ ಅವ್ರ ಸ್ಟ್ರಾಟಜಿನೇ. ನಿಮ್ಮನ್ನ ಬೇಗ ನಂಬಿಸ್ಬೋದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಡ್ಯಾಡ್. ಸಾಕು ಜಾನು, ಕರೀಲಿಲ್ಲ ಅಂದ್ರೆ ಹಾಗೆ ಮಾತಾಡ್ತೀಯ, ಕರೆದ್ರೆ ಹೀಗ್ ಮಾತಾಡ್ತೀಯ. ನಿಮ್ಗೆಲ್ಲ ಏನಾಗಿದೆ? ನನಗಲ್ಲ, ನಿಮಗೆ ಆ ಸಿಂಧು ಭ್ರಮೆ ಸುತ್ಕೊಂಡಿದೆ. ಸಿಂಧು ಅವರೇ, ದೇವಸ್ಥಾನದಲ್ಲಿ ಹೇಳ್ತೀನಿ ಅಂದ್ಬಿಟ್ಟು ಇಲ್ಲೂ ಸುಮ್ಮನೆ ಇದ್ರೆ ಹೇಗೆ? ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ವಿರಾಟ್. ವಿಷಯ ಏನಿದ್ರೂ ಪರವಾಗಿಲ್ಲ, ಹೇಳಿ. ಅದಕ್ಕೇನಾದರೂ ಸೊಲ್ಯೂಷನ್ ಬೇಕು ಅಂದರೆ ಹುಡ್ಕೋಣ. ವಿರಾಟ್, ಗಾಳಿ ಬಂದು ಉರಿತಿರೋ ದೀಪ ಆರಿದ್ರೆ ಅದು ಪ್ರಕೃತಿ ನಿಯಮ ಅಂತ ಹೇಳ್ತಾರೆ. ಅದೇ ಉರಿತಿರೋ ದೀಪನ ನಾವು ನೀರ್ ಸುರಿದು ಆರಿಸಿದ್ರೆ ಅದನ್ನ ಏನಂತ ಹೇಳ್ತಾರೆ? ದೀಪ ಯಾವ ಸ್ಥಿತಿಲಿದೆ ಅನ್ನೋದು ಮುಖ್ಯ. ಒಂದ್ ವೇಳೆ ದೀಪ ಏನಾದರೂ ಮನೆ ಬೆಳಕಾಗಿರೋ ಹಾಗಿದ್ರೆ ಅದನ್ನ ಹಾಗೆ ಆರಿಸೋದು ತಪ್ಪಾಗತ್ತೆ. ಅದನ್ನ ಅಪರಾಧ ಅಂತಾನೂ ಹೇಳ್ಬೋದು. ಯಾಕೆ?
ಇಷ್ಟು ಫಿಲಾಸಫಿಕಲ್ ಆಗಿ ಮಾತಾಡ್ತಾ ಇದ್ದೀರಾ? ಸಿಂಧು ಅವರೇ, ವಿಷಯ ಏನೇ ಇದ್ರೂ ನೇರವಾಗಿ ಹೇಳಿ. ಅದು ವಿರಾಟ್ ಎಷ್ಟೋ ವರ್ಷದ ಮೇಲೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು.